ನಮಸ್ಕಾರ, ನಾನ್ ನಿಮ್ಮ ಆಕಾಶ್. ಇವತ್ತ ಗತ್ತಿರಿಗೆ ಹೋಗ್ಬೇಕಂತ ಮಾಡೀನಿ. ಹೋಗ್ಬೇಕಂದ್ರ ಮಳಿ ಬರ್ಲಾಗತ್ತದ. ಸ್ವಲ್ಪ ಮಳಿ ನಿಂದ್ರನ ನಾ ಡೈರೆಕ್ಟ್ ಗತ್ತಿರಿಗೆ ಭಾಗ್ಯವಂತಿಗೆ ಬಂದೇ ಬಿಟ್ಟ. ಯಾಕೋ ಗೊತ್ತಿಲ್ಲ, ಬಹಳ ದಿನ ಆಗಿತ್ತು ತಾಯಿಯ ದರ್ಶನ ಪಡ್ಕೋ ಸಲುವಾಗಿ ಬಂದ. ಇವತ್ತು ಬಹಳಷ್ಟು ಜನ ಭಕ್ತಾದಿಗಳು ಇದ್ದಿದ್ದಿಲ್ಲ. ಯಾಕತ್ತಂದ್ರ ನಾನು ಮಾರ್ನಿಂಗ್ ಹೋಗಿದ್ದ ದರ್ಶನ ಸಲುವಾಗಿ. ಒಳಗೆ ಎಂಟ್ರಿ ಆಗ್ಬೇಕಂತ ಅನ್ನುವಷ್ಟರಲ್ಲೇ ಏನೋ ಒಂದು ರೆಡಿ ಮಾಡಕತ್ತಿರು, ನೋಡಗತ್ತಿರ್ಬೇಕು. ಶ್ರೀ ಭಾಗ್ಯವಂತಿ ದೇವಿಯ ಮುಂದಿನ ಒಂದು ಮಂಟಪ ಐತಲ್ಲ, ಅದು ರೆಡಿ ಮಾಡಕತ್ತಾರ. ರೆಡಿ ಆದ ಬಳಿಕ ಒಂದ್ಸರ್ತಿ ವಿಡಿಯೋ ಮಾಡ್ತೀನಿ, ಯಾವ ರೀತಿ ಆದಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತ ನಾನು ಹಾಗೆ ದ್ವಾರ ಬಾಕಲ್ದಿಂದ ಒಳಗೆ ಎಂಟ್ರಿ ಆದ ಸ್ನೇಹಿತರೆ, ತಾಯಿಯ ಮೂಲ ಸ್ಥಾನಕ್ಕೆ ಹೋಗೋ ಸಲುವಾಗಿ ಒಳಗಡೆ ಮೊಬೈಲ್ ಅಲವಿಲ್ಲ ಅಂದ್ರೂ ಹಾಗೆ ನಿಮ್ಗೆ ತೋರ್ಸೋ ಸಲುವಾಗಿ ಒಂದು ಕ್ಲಿಪ್ ತಗೊಂಡಿನಿ. ನೋಡ್ರಿ ಗರ್ಭಗುಡಿ ಯಾವ ರೀತಿ ಕಾಣಿಸ್ತದ ಅಂತ ಕರೆ. ಶ್ರೀ ಭಾಗ್ಯವಂತಿ ದೇವಿಯ ದರ್ಶನವನ್ನು ಪಡ್ಕೊಂಡ ಸ್ನೇಹಿತರೆ. ನಾನು ಇವಾಗ ದರ್ಶನ ಪಡ್ಕೊಂಡು ತಾಯಿಗೆ ಪ್ರದಕ್ಷಿಣೆ ಹಾಕ್ದ ಸ್ನೇಹಿತರೆ. ಅಲ್ಲಿಂದ ನಾನು ಮತ್ತ ಹೊರಗಡೆ ಬರ್ತೀನಿ. ಹೊರಗಡೆ ಬಂದು ಗಾರ್ಡನ್ ನೋಡ್ತೀನಿ. ಮತ್ತೆ ಅಲ್ಲಿ ಬಾಜಾರ್ ನಡಿರ್ತದ, ಬಾಜಾರ್ ಎಲ್ಲಾ ನೋಡಿ ಮತ್ತ ನಾವು ತೆಂಗಿನಕಾಯಿ ಹೊಡೆದು ರಿಟರ್ನ್ ನಾವ್ ಇಲ್ಲಿಗೆ ಹೋಗ್ತಿವತ್ತಂದ್ರ ಗತ್ತಿರಿಗೆ ಭಾಗ್ಯವಂತಿಯ ಒಂದು ಹೊಳೆ ಕಡೆಗೆ ಹೋಗ್ತೀವಿ ಸ್ನೇಹಿತರೆ. ಬರ್ರಿ ಗತ್ತಿರಿಗೆ ಭಾಗ್ಯವಂತಿ ಹೊಳಿ ಫುಲ್ ಆಯ್ತು ಅರ್ಧ ಆಯ್ತು ಈ ಮಳಿಗೆ ಯಾವ ರೀತಿ ಅಂತ ತೋರಿಸ್ತೀನಿ.